ಅದೆಲ್ಲ ಬೇಡ. ಈಗ ರಾಹುಲ್ ಗಾಂಧಿ ಅವರು ಪ್ರಶ್ನೆ ನಿಮ್ಗೆ ಮಾತಾಡಕ್ ಆಗಲ್ಲ ಅಂದ್ರಲ್ಲ, ಈ ಜೆಡಿಎಸ್ ನಾಯಕರುಗಳು ಮಾಡಿದ್ರಲ್ಲ ಜೆಡಿಎಸ್ ಬೇಡ ನಿಮ್ಗೆ ಏನೋ ತೀರ್ಮಾನ ತಗೊಳ್ತಾರ ಇತ್ತು. ಸರಿ ಏನು ಬೇಡ, ರಿಯಾಕ್ಟ್ ಮಾಡ್ಬೇಡ್ರಿ ಉಮೇಶ್ ಅವರೇ. ನಾಗೇಶ್, ನಾನ್ ಕೇಳಿದ ಪ್ರಶ್ನೆಗೆ ಉತ್ತರ ಕೊಡ್ತಿರೋ ಇಲ್ಲ ನಿಮಗೆ ಬಾಯಿ ಬಂದಿದ್ದ ಮಾತಾಡ್ತೀರಾ? ನಾ ಕೇಳಿದ ಪ್ರಶ್ನೆ, ರಾಜೀನಾಮೆ ಕೊಟ್ಟು ಊರೂರ್ ಅಡ್ಡಾಡ್ತಿದ್ರಿ, ನಿಮ್ಮಂತವ್ರ ಪರವಾಗಿ ಮಾತಾಡ್ಬೇಕಾಗಿತ್ತಲ್ಲ ನಿಮ್ಮ ಹೈಕಮಾಂಡ್, ಯಾಕೆ ಮಾತಾಡ್ತಿಲ್ಲ ಅಂತ. ಎಷ್ಟು ಅಸಮರ್ಥವಾಗಿದೆ ನಿಮ್ಮ ಹೈಕಮಾಂಡ್ ಗೊತ್ತಾ? ಇಲ್ಲ ಇಲ್ಲ ಸಮರ್ಥವಾಗಿದೆ. ಸಮಸ್ಯೆ ಏನಂದ್ರೆ ಹೇಳ್ತೀನಿ ಮೇಡಮ್, 2028ಕ್ಕೆ ಮತ್ತೆ ಕಾಂಗ್ರೆಸ್ ಸರ್ಕಾರ ಬರಬೇಕು ಅನ್ನೋ ಮುಂದಾಲೋಚನೆ ಇಟ್ಕೊಂಡು ಬಹಳ ಜೋಪಾನವಾಗಿ ಜವಾಬ್ದಾರಿಯಾಗಿ ಹೈಕಮಾಂಡ್ ಯೋಚನೆ ಮಾಡಿ ತೀರ್ಮಾನ ಮಾತಾಡಕ್ಕೆ ಅವಕಾಶ ಕೊಡೋಲ್ವಲ್ಲ, ಅವಕಾಶ ಕೊಡಿ. 23ಕ್ಕೆ ಜನರು 136 ಪ್ಲಸ್ 4 ಮ್ಯಾಂಡೇಟ್ ಕೊಟ್ರಲ್ಲ, ಅವಾಗ ಜನಕ್ಕೆ ಇವಾಗ ಏನ್ ಮಾಡ್ತಾ ಇದ್ದೀರಾ? 28ಕ್ಕೆ ಹೋಗ್ಬೇಡ್ರಿ, ಈಗ ಮಾತಾಡಿ. ಅಭಿವೃದ್ಧಿ ಏನ್ ಮಾಡ್ತಿದ್ದೀರಾ? ಮಹಿಳೆಯರಿಗೆ ಏನ್ ಮಾಡ್ತಿದ್ದೀರಾ? ಯುವಕರಿಗೆ ಏನ್ ಮಾಡ್ತಿದ್ದೀರಾ? ರೈತರಿಗೆ ಏನ್ ಮಾಡ್ತಿದ್ದೀರಾ? ಏನೇನ್ ಮಾಡ್ತಿದ್ದೀರಾ ಅದನ್ನ ಫಸ್ಟ್ ಕೊಡಿ. ನಿಮ್ ರಿಪೋರ್ಟ್ ಕಾರ್ಡ್ ಕೊಡಿ ಕರ್ನಾಟಕದ ಜನತೆಗೆ. ರಿಪೋರ್ಟ್ ಕಾರ್ಡ್ ಇಲ್ಲದೆ 28ವರೆಗೂ ಕನಸು ಕಾಣಬೇಡಿ. ಈಗಲೇ ವೈಟ್ ವಾಶ್ ಆಗೋ ಸ್ಥಿತಿನಲ್ಲಿದ್ದೀರಾ ನೀವು. ಆಯ್ತಾ? ಹಗಲುಗನಸು ಕಾಣಬೇಡಿ. ಗೆರವ್ ಆಗ್ತಾರೆ ನಿಮ್ಮನ್ನ. ಹೈಕಮಾಂಡ್ ಅಂತ ಸತ್ತೋಗ್ಬಿಟ್ಟಿದೆ. ಡಿ.ಕೆ. ಶಿವಕುಮಾರ್ ಅವರಿಗೆ ಸೋನಿಯಾ ಗಾಂಧಿ ಹೈಕಮಾಂಡ್, ಸಿದ್ದರಾಮಯ್ಯನವರಿಗೆ ರಾಹುಲ್ ಗಾಂಧಿ ಹೈಕಮಾಂಡ್, ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಇವರು ಪರಮೇಶ್ವರ್ ಅವರ ಹೈಕಮಾಂಡ್. ಏನ್ ಮಾತಾಡ್ತಾ ಇದ್ದೀರಾ ರೀ? ಎಲ್ಲಿದೆ ಹೈಕಮಾಂಡ್ ನಿಮ್ದು? ಆಯ್ತಾ? ಎಲ್ಲ ನಾಟಕದ ಕಂಪನಿ ಕ್ಲೋಸ್ ಮಾಡಿ ಬಂದ್ ಮಾಡಿ ಎಲ್ಲ ಬೆಂಗಳೂರಿಗೆ ಬಂದು ಕೂತ್ಕೊಂಡ್ಬಿಡ್ರಿ. ಇಲ್ಲಿಂದಾನೇ ನಡೆಸೋದಂತೆ ದೇಶದೆಲ್ಲ ಎಲೆಕ್ಷನ್ಗಳನ್ನ. ಆಯ್ತಾ? ಇಲ್ಲಿಂದ ತೆರಿಗೆದಾರರು ಕರ್ನಾಟಕದ ಜನತೆ ದುಡ್ಡನ್ನ ತಗೊಂಡೋಗಿ ಡೈರೆಕ್ಟ್ ಆಗಿ ಹೈಕಮಾಂಡ್ ಇಲ್ಲೇ ಬಂದು ಕೂತ್ಕೊಂಡ್ಬಿಟ್ಟು ಎಲ್ಲ ಇಲ್ಲಿಂದಾನೇ ಸಾಗಿಸ್ತಾ ಇರಿ. ಮತ್ತೆ 28ಕ್ಕೆ ಬರೋ ಕನಸು ಕಾಣ್ತಾ ಇರಿ. ಕರ್ನಾಟಕದ ಜನತೆ ಇಡೀ ದೇಶದಲ್ಲೇ ಪ್ರಬುದ್ಧ ಜನತೆ ನಾಟಕ ಕಂಪನಿ ಇನ್ನೇನ್ ಮಾಡಕ್ಕಾಗುತ್ತೆ? ತಮ್ಮ ತರ ಏನಾದ್ರೂ ತುಂಬಾ ಶ್ರೀಮಂತ ಪಕ್ಷನ ಹೇಳಿ ಇಡೀ ರಾಷ್ಟ್ರಾದ್ಯಂತ ಶ್ರೀಮಂತ ಪಕ್ಷ ಈಗ ಅವರು ಪಾಪ ಅಲ್ಲ ನೀವು ಇಡೀ ರಾಷ್ಟ್ರಾದ್ಯಂತ ನಿಮ್ ಪಕ್ಷ ಹೈಕಮಾಂಡ್ ಇಲ್ದೇ ಇರೋ ಪಕ್ಷ ಅಲ್ಲ. ಒಂದ್ ನಿಮಿಷ ತಡ್ರಿ ರಾಂಪುರ್ ನಾಗೇಶ್ ತಡ್ರಿ. ಅಲ್ಲ ಮೇಡಮ್, ಒಂದು ರಾಜ್ಯ ಇಲ್ಲಾಂದ್ರೆ ಇನ್ನೊಂದು ರಾಜ್ಯ ನಿಮ್ಗೆ ಸಪೋರ್ಟ್ ಮಾಡುತ್ತಪ್ಪ. ಅವ್ರಿಗಿರೋದು ಕರ್ನಾಟಕ ಒಂದೇ. ನಿಮ್ಗೆ ಎಲ್ಲಾ ರಾಜ್ಯಗಳಿಂದಲೂ ಸಪೋರ್ಟ್ ಸಿಗುತ್ತೆ. ನಿಮ್ಗೆ ಪಾರದರ್ಶಕತೆ ಕೊಡ್ತಾ ಇದೀವಿ ಗವರ್ನೆನ್ಸ್ ಅಲ್ಲಿ. ಎಲ್ಲಾ ರಾಜ್ಯಗಳು ಬಿಜೆಪಿ ತಂದೆ ತರುತ್ತೆ. ಇವ್ರು ನೋಡಿ ಗುಂಡಿ ಕೂಡ ಮುಚ್ಚಿಲ್ಲ. 28 ಕೊಟ್ಟವ್ರೆ. ಸೆಂಟ್ರಲ್ ಎಷ್ಟು ಬಿಡುಗಡೆ ಮಾಡಿದ್ರಿ ಅದ್ರ ಬಗ್ಗೆ ಲೆಕ್ಕ ಕೊಡ್ರಿ. ರಾಜೀನಾಮೆ ತಗೊಂಡ್ಮೇಲೆ ನಿಮ್ಮನ್ನ ಏನಾದ್ರೂ ಕಷ್ಟ ಸುಖ ಕೇಳಿದಾರೇನ್ರಿ? ಆಗಿದಾರೇನ್ರಿ? ಅದನ್ನ ಕರ್ನಾಟಕದ ಜನತೆ ಕೇಳ್ತಾ ಇರೋದು, ಬೇರೆ ಎಲ್ಲರೂ ಕೇಳ್ತಾ ಇರೋದು ರಾಜ್ಯದಲ್ಲಿ. ಬಿಜೆಪಿ ಇಂದ ನಿಮ್ಮನ್ನ ಒಳ್ಳೆಯವರಂತ ಗೆಲ್ಸ್ ಕಳ್ಸಿದ್ರಲ್ಲ, ಇಲ್ಲಿ ಗ್ಯಾರಂಟಿ ನೈತಿಕತೆ ಇಲ್ಲದೆ ಡಿ.ಕೆ. ಶಿವಕುಮಾರ್ ಅವರು ಆದ್ಮೇಲೆ ನಾ ಬರ್ತೀನಿ ಅಂತ ಡಿಬೇಟ್ ಅಲ್ಲಿ ಅವತ್ ನಾನು ಕೂಡ ಇದ್ದೆ. ಇವತ್ ನೀವು ಗ್ಯಾರಂಟಿ ಡಿಬೇಟ್ ಕೂಡ ಬರಕ್ಕಿಲ್ವಲ್ರಿ ನಿಮ್ಗೆ? ನಾಗೇಶ್ ಅವರೇ ಒಂದ್ ನಿಮಿಷ ಅಶ್ವಿನಿ ಮೇಡಮ್, ನಾಗೇಶ್ ಅವರೇ ಈಗ ಒಂದು ಮಾತು ಹೇಳ್ತೀನಿ ಕೇಳ್ರಿ. ನಮ್ ಕಡೆ ಒಂದ್ ಗಾದೆ ಮಾತಿದೆ, ಉತ್ತರ ಕರ್ನಾಟಕ ಕಡೆ ಹೊಳೆಯಾಗ ಹುಣಸೆಹಣ್ಣು ತೊಳ್ದಂಗ ಆಗುತ್ತೆ ಅಂತ. ಹಂಗೆ ನೀವು ರಾಜೀನಾಮೆ ಕೊಟ್ಟಿದ್ದು ಹೊಳೆಯಾಗ ಹುಣಸೆಹಣ್ಣು ತೊಳ್ದಂಗ ಆಯ್ತು. ಯಾರಿಗೂ ಕಾಣ್ಲೇ ಇಲ್ಲ, ಯಾರು ನಿಮ್ಮನ್ನು ಮಾತಾಡ್ಸ್ಲೇ ಇಲ್ಲ. ಇನ್ನೂ ನಿಮಗೆ ಕನ್ಫರ್ಮೇಶನ್ ಇಲ್ಲ. ಹೈಕಮಾಂಡ್ ಯಾವಾಗ ಏನ್ ಮಾಡುತ್ತೆ ಅನ್ನೋದು ನಿಮಗ್ ಗೊತ್ತಿಲ್ಲ. ಇಂತ ಪರಿಸ್ಥಿತಿಯಲ್ಲಿ ನೀವು ಕಾರ್ಯಕರ್ತರು ಇದ್ದೀರಿ. ಇರ್ಲಿ ಬಿಡಿ ನಾಗೇಶ್ ಅವರೇ, ಸ್ವಲ್ಪ ತಾಳ್ಮೆಯಿಂದ ಕಾಯ್ತಾ ಇದೀವಿ ಅಷ್ಟೇ. ಆಯ್ತು ಬಿಡಿ, 2028 ಆಗಷ್ಟು ತಡ್ಕೊಳ್ಳಿ. ಈ ಬಿಜೆಪಿ ಅವರು ಜೆಡಿಎಸ್ ಅವರು ಅವ್ರ ಬೆಳೆ ಬೇಯಿಸ್ಕೊಳ್ಳಕ್ಕೆ ಸಮಯ ಬೇಯಿಸಕ್ ಶುರು ಮಾಡಿದೀರಾ? ಬೇಯಿಸಿ ಆಯ್ತು. ಥ್ಯಾಂಕ್ ಯು ವೆರಿ ಮಚ್. ತಾವೆಲ್ಲರೂ ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರೆ. ಒಂದಂತೂ ಸತ್ಯ, ಡಿ.ಕೆ. ಶಿವಕುಮಾರ್ ಅವರು ದೆಹಲಿಗೆ ಹೋಗಿದ್ದಾರೆ. ಯಾಕೆ ಅಂತಂದರೆ ಬೇರೆ ಬೇರೆ ರಾಜ್ಯಗಳಲ್ಲಿ ನಡೀತಾ ಇರುವಂತಹ ಚುನಾವಣೆಗಳ ಬಗ್ಗೆ ಮಾತನಾಡೋದಕ್ಕೆ. ಅಸ್ಸಾಂ ಉಸ್ತುವಾರಿಕೆಯನ್ನು ಡಿ.ಕೆ. ಶಿವಕುಮಾರ್ ಅವರಿಗೆ ಕೊಟ್ಟಿದ್ದಾರೆ.
ಅಲ್ಲ ರೀ, ಕರ್ನಾಟಕದ ಉಸ್ತುವಾರಿ ನನಗೆ ಕೊಡ್ರಿ, ನಾನು ಮುಖ್ಯಮಂತ್ರಿ ಆಗ್ತೀನಿ ಅಂತ ಅವ್ರು ಬಡ್ಕೊಂಡ್ರೆ ತಗೊಂಡೋಗಿ ಅಸ್ಸಾಂ ಉಸ್ತುವಾರಿ ಮಾಡಿ ಅಲ್ಲಿ ಚುನಾವಣೆ ಗೆಲ್ಲಿಸಿ ಅಂತ ಹೇಳ್ತಿದ್ದೀರಾ. ಮೋಸ್ಟ್ಲಿ ಇದು ಹೊಸ ಟಾಸ್ಕ್ ಇರಬೇಕು ಡಿ ಕೆ ಶಿವಕುಮಾರ್ ಅವ್ರಿಗೆ. ಈ ಟಾಸ್ಕನ್ನು ಗಂಭೀರವಾಗಿ ತಗೊಂಡು ತನು ಮನ ಧನ ಅರ್ಪಿಸಿ ಅಸ್ಸಾಮಲ್ಲಿ ಒಂದು ವೇಳೆ ಅಲ್ಲಿ ಚುನಾವಣೆಯನ್ನು ಗೆಲ್ಲಿಸಿದ್ರೂ ಕೂಡ ಮತ್ತೆ ಏನಾದರೂ ಡಿ ಕೆ ಶಿವಕುಮಾರ್ ಅವರನ್ನು ತಾಳ್ಮೆಯಿಂದ ಇರ್ರಿ ಅಂದರೆ ಆ ಬಂಡೆ ಯಾವಾಗ ಸ್ಫೋಟ ಆಗುತ್ತೋ ಹೇಳಕ್ಕೆ ಬರಲ್ಲ. ಇನ್ನೊಂದು ಕಡೆ ಸಿದ್ದರಾಮಯ್ಯನವ್ರಿಗೂ ಕೂಡ ಯಾವುದೇ ಅಶ್ಯೂರೆನ್ಸ್ ಇಲ್ಲ. ಅವರು ಬಾಯಿ ತೆಗೆದ್ರೆ ಹೈಕಮಾಂಡ್ ಏನು ಹೇಳುತ್ತೆ ಹಾಗೆ. ಪುತ್ರ ಮಾತ್ರ ನಮ್ಮ ತಂದೆನೇ ಮುಂದುವರಿತಾರೆ ಅಂತ ಹೇಳ್ತಾ ಇದ್ದಾರೆ. ಇದರ ಮಧ್ಯೆ ಜನ ಆವಾಗ ಹುಣ್ಣಿಮೆಗೆ ಅಮಾವಾಸ್ಯೆಗೆ ಇಂಥ ನಾಟಕಗಳನ್ನು ನೋಡಿ ಏನು ಹಣೆ ಬರುವ ನಮ್ಮದು ಈ ಹೈಕಮಾಂಡ್ ಇಂಥ ಬಾಯಿಲದ ಹೈಕಮಾಂಡ್ ಆಗ್ಬಿಟ್ಟಿದೆಯಲ್ಲ ಅಂತ ಜನ ಕೊರಗುತ್ತಿದ್ದಾರೆ, ಕೊಣ ಅಂತ ಇದ್ದಾರೆ. ಇದರ ಮಧ್ಯೆ ಏನಾಗುತ್ತೆ ನೋಡೋಣ. ಅವಾಗವಾಗ ಇದು ಬರ್ತಿರುತ್ತೆ, ಇದು ಪವರ್ ಫೈಟ್ ಅನ್ನೋದು ಬಂದಷ್ಟು ಸ್ಪೀಡಾಗಿ ಮತ್ತೆ ಮರೆಮಾಚಿ ಹೋಗುತ್ತೆ. ಮೇಡಮ್ ಅಂದಂಗೆ ಇದೊಂದು ಮಾಯಾಮೃಗ, ಯಾವಾಗ ಕಾಣಿಸ್ಕೋತೈತೋ, ಯಾವಾಗ ಕಣ್ಮರೆ ಆಗುತ್ತೋ, ಯಾವಾಗ ಯಾರಿಗೆ ಸಿಗುತ್ತೋ ಗೊತ್ತಿಲ್ಲ. ಕಾದು ನೋಡೋಣ ಅಂತ ಹೇಳ್ತಾ ಇವತ್ತಿನ ವಿಶೇಷ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.